ಹೌದು, ಹೀಗೆ ಬೆಕ್ಕಿನಂತೆ ನಿಧಾನವಾಗಿ ಅಂಗಡಿಗೆ ನುಗ್ಗಿ ಕಳ್ಳತನ ಮಾಡುತ್ತಿರುವ ಕಳ್ಳನ ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಕಂಡು ಬಂದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಹರಾಪುರ ಗ್ರಾಮದ ಗೇಟ್ ಬಳಿ. ಹರಿಹರಾಪುರ ಗ್ರಾಮದ ರಾಜು ಶಶಿಕಲಾ ಬಡ ದಂಪತಿಗಳಿಬ್ಬರೂ ಸೇರಿ ಗ್ರಾಮದ ಗೇಟ್ ಬಳಿ ಚಿಕ್ಕದಾದ ಪೆಟ್ಟಿ ಅಂಗಡಿ ಹಾಕಿಕೊಂಡು ಟೀ ಕಾಫಿ ವ್ಯಾಪಾರ ಜೊತೆಗೆ ಚಿಲ್ಲರೆ ವ್ಯಾಪಾರ ಮಾಡಿಕೊಂಡಿದ್ರು. ಆದರೆ ಇದನ್ನೇ ಹೊಂಚು ಹಾಕಿಕೊಂಡಿದ್ದ ಖತರ್ನಾಕ್ ಕಳ್ಳ ಮಂಗಳವಾರ ಮಧ್ಯರಾತ್ರಿ ಅಂಗಡಿಯ ಶೀಟ್ಗಳನ್ನ ಕಿತ್ತು ಬೆಕ್ಕಿನಂತೆ ಒಳಗೆ ನುಗ್ಗಿ ಅಂಗಡಿಯಲ್ಲಿ ಇದ್ದ ಹಣ ಮತ್ತು ಸಾಮಗ್ರಿಗಳನ್ನ ಕದ್ದು ಹೋಗಿದ್ದಾನೆ. ಈ ಅಂಗಡಿಗೆ ಕಳ್ಳತನ ಇದೇನು ಮೊದಲೇನಲ್ಲ. ಈ ಹಿಂದೆಯೂ ಕೂಡ 2 ಬಾರಿ ಕಳ್ಳತನ ಆಗಿತ್ತು. ಅದಕ್ಕೆ ಬೇಸೆತ್ತಿದ್ದ ಅಂಗಡಿ ಮಾಲೀಕ ರಾಜು ಅಂಗಡಿಯೊಳಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾನೆ. ಈ ಬಾರಿ ಕಳ್ಳತನದ ಚಲನವಲನಗಳನ್ನು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಮಾಡಲಾಗಿದೆ. ರಾಜು, ನಾವು ಹರಿಹರಪುರ ಅಂತೇಳಿ ನಾವು ಹರಿಹರಪುರದಲ್ಲಿ ವಾಸವಾಗಿರೋದು. ನಾವು ಈಶಾ ಫೌಂಡೇಶನ್ ಆಗೋಕ್ಕಿಂತ ಮುಂಚೆನೇ ಅಂಗಡಿ ಅಲ್ಲಿ ಹರಿಹರಪುರ ಗೇಟಲ್ಲಿ ಅಂಗಡಿ ನಡೆಸ್ತಾ ಇದ್ದೀವಿ. ಅಲ್ಲಿ ಏನಾಗಿದೆ ಅಂದರೆ ಒಂಟಿ ಜಾಗ ಅಂತ ಹೇಳ್ಬಿಟ್ಟು ಕಳ್ಳರು ಅದೇ ಅಡ್ವಾಂಟೇಜ್ ತಗೊಂಡು ಇದೇ 3ನೇ ಸಲ ರೇಖೆಗಳೆಲ್ಲ ಶೀಟ್ಗಳೆಲ್ಲ ತೆಗೆಯೋದು ಕಳ್ತನ 3 ಸಲ ಇವತ್ತು ಕಳ್ತನ ಮಾಡಿದ್ದಾರೆ. ಇವತ್ತು ಬಂದು ರಾತ್ರಿ 1 ಗಂಟೆ 12:30 1 ಗಂಟೆಯಲ್ಲಿ ಬಂದು ಶೀಟ್ಗಳೆಲ್ಲ ಓಪನ್ ಮಾಡಿ ಗರಾಡಲ್ಲಿ ತೆಗೆದು ಬಂಡವಾಳ 10-15 ಸಾವಿರ ಬಂಡವಾಳ, ಕ್ಯಾಶು 6,000 7,000 ಇತ್ತು. ನಮ್ಮ ಮಿಸ್ಸಸ್ ಅವ್ರ ಅಂಗಡಿ ನೋಡ್ಕೊಳೋದು, ನಾವಿರಲ್ಲ, ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ಈ ಥರ ಅವರು ನೋಡ್ಕೊಂಡಿದ್ದು ಹಗಲಲ್ಲಿ ನೋಡ್ಕೊಂಡಿದ್ದು ನೈಟಲ್ಲಿ ಬಂದು ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 3 ವರ್ಷದಿಂದ ವರ್ಷವೂ ಮಾಡ್ತಾನೆ ಇದ್ದಾರೆ, ಕಳ್ತನ ಮಾಡ್ತಾಯಿದ್ದಾರೆ. ನಾವು ಸಾಲ ಮಾಡ್ಕೊಂಡು ನಾವು ಬಂಡವಾಳ ಹಾಕ್ಕೊಂಡು ಏನೋ ಕೂಲಿ ಕೆಲಸ ಮಾಡ್ಕೊಂಡು ನಾವು ಮತ್ತೆ ಜೀವನ ಸಾಗಿಸ್ತಾ ಇದ್ದೀವಿ. ಈ ಥರ ಮಾಡ್ತಾಯಿದ್ದಾರೆ, ನಮ್ಗೆ ಅನ್ಯಾಯ ಆಗ್ತಾಯಿದೆ. ಇದ್ರ ಮೇಲೆ ಏನು ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ. ಹೆಂಗೆ ಬಂದಿದ್ದ ಅಂತ ಸರ್ ನಾವು ನೋಡಿಲ್ಲ ಸರ್, ಕಳ್ಳ ಯಾರು ಅಂತ ಇದೆ. ನಾವು ಫಸ್ಟ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ, ಅದು ಕ್ಯಾಮ್ರಾ ಎಲ್ಲ ನೋಡಿದ್ದೀವಿ, ಅದರಲ್ಲೆಲ್ಲ ರೆಕಾರ್ಡ್ ಆಗಿದೆ. ನಾವು ಅವ್ರು ನೋಡಿಲ್ಲ ಸರ್, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವ ರೀತಿ ಎತ್ಕೊಂಡು ಹೋಗ್ತಾನೆ ಸರ್? ಬರ್ತಾರೆ ಗರಾಡು ಇದೇನು ತೊಗೊಂಬರ್ತಾರೋ ಗೊತ್ತಿಲ್ಲ, ಶೀಟ್ಗಳೆಲ್ಲ ಹರಿದಾಕ್ತಾರೆ, ಶೀಟೆಲ್ಲ ಕಿತ್ತಾಕ್ತಾರೆ. ಒಳಗಡೆ ಹೋಗಿ ಕ್ಯಾಮ್ರಾದಲ್ಲಿ ಇದು ರೆಕಾರ್ಡಲ್ಲಿ ನೋಡಿ ಎಲ್ಲ ಒಳಗಡೆ ಹೋಗ್ತಾರೆ, ಎಲ್ಲ ಚೆಕ್ ಮಾಡಿ ಎಲ್ಲ ಎತ್ಕೊಂಡು ಹೊರಟೋಗಿದ್ದಾನೆ. ಸರ್ ನಾವು ಈ ಸಲ 3ನೇ ಸಲ ಕಳ್ತನ ಆಗಿರೋದು. 3 ಸಲ 15 ಸಾವಿರ ಸುಮಾರು 1 ಲಕ್ಷವರೆಗೂ ಬಂಡವಾಳ ಎಲ್ಲ ಎತ್ಕೊಂಡು ಹೊರಟೋಗಿದೆ ಸರ್. ಇನ್ನು ಈ ಕಳ್ಳತನ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.